ಶಿವಮೊಗ್ಗದಲ್ಲಿ ಸಂಕೇತ್ ಎಂಬ 15 ವರ್ಷದ ಹುಡುಗನ ಹತ್ಯೆಯಾಗಿದೆ. SSLC ಓದ್ತಾ ಇದ್ದ ಹುಡುಗ ಸ್ಪೆಷಲ್ ಕ್ಲಾಸ್ ಮುಗಿಸಿ ರಾತ್ರಿಯ ಹೊತ್ತಿಗೆ ಮನೆಗೆ ಮರಳ್ತಾ ಇದ್ದ ಸಮಯದಲ್ಲಿ ಈ ಹತ್ಯೆ ನಡೆದಿದೆ. ಆತನ ಜೊತೆಯಲ್ಲಿ ಸ್ಪೆಷಲ್ ಕ್ಲಾಸ್ ಓದ್ತಾ ಇದ್ದ SSLC ಫೇಲ್ ಆದ ಹುಡುಗ, 9ನೇ ಕ್ಲಾಸ್ ಫೇಲ್ ಆದ ಹುಡುಗ ಮತ್ತು ಇನ್ನಿತರರು ಸೇರಿ ಈ ಹತ್ಯೆ ನಡೆಸಿದ್ದಾರೆ ಎಂದು ಆರೋಪಿಸಲಾಗಿದೆ. ಸಂಕೇತನ ಹತ್ಯೆಯಲ್ಲಿ ಭಾಗಿಯಾದವರು ಕೂಡ ಅಪ್ರಾಪ್ತರೆ. ಶಿವಮೊಗ್ಗದ ಸುಳೇಬೈಲಿನಲ್ಲಿ ನಡೆದ ಈ ಕೃತ್ಯದಿಂದ ಮನೆಯವರು ಆಘಾತಗೊಂಡಿದ್ದಾರೆ. ಇಂತಹದ್ದೊಂದು ಸಾವನ್ನು ಸ್ವೀಕರಿಸುವುದಕ್ಕೆ ಆ ಕುಟುಂಬ ಎಂದಲ್ಲ ಯಾವ ಕುಟುಂಬಕ್ಕೂ ಸಾಧ್ಯ ಇಲ್ಲ. ಶವವನ್ನು ರಸ್ತೆಯಲ್ಲಿಟ್ಟು ಆ ಕುಟುಂಬ ಪ್ರತಿಭಟಿಸಿದೆ. ಈ ಬಗ್ಗೆ ಮಾಜಿ ಶಾಸಕ ಈಶ್ವರಪ್ಪ ಅವರು ಸಚಿವರಿಗೆ ಕರೆ ಮಾಡಿ ತನ್ನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಬರೋ ತನಕ ನನಗೂ ಡೀಟೇಲ್ ಗೊತ್ತಿಲ್ಲ. ಈ ಬಂದ ಮೇಲೆಲ್ಲ ಜನ ಕೂತ್ಕೊಂಡು ಧರಣ ಮಾಡ್ತಿರೋದು, ಡೆಡ್ ಬಾಡಿನ ಇಟ್ಕೊಂಡು ಕೂತಿದ್ದಾರೆ ಅವರು, ಇಡೀ ಫ್ಯಾಮಿಲಿಯವರು, ಅದ್ರ ಜೊತೆಗೆ ಎಲ್ಲ ಹಿಂದೂ ಸಮಾಜ ಜನ ಎಲ್ಲ ಕೂತಿದ್ದಾರೆ. ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. Your brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Then there's our publicity. ಈ ಹತ್ಯೆಯಲ್ಲಿ ಭಾಗಿಯಾದ ಅಪ್ರಾಪ್ತರೆಲ್ಲ ಮುಸ್ಲಿಂ ಹುಡುಗರು, ಸಂಕೇತನ ಗೆಳೆಯರು, ಒಂದೇ ಹಳ್ಳಿಯ ಹುಡುಗರು. ಸಂಕೇತ್ ಮೇಲೆ ಹಲ್ಲೆ ನಡೆಸುವಾಗ ಆತನ ಜೊತೆ ಗಿರೀಶ್ ಎಂಬ ಹುಡುಗನೂ ಇದ್ದ. ಆತನು ಗಾಯಗೊಂಡಿದ್ದಾನೆ. ಈ ಬಗ್ಗೆ SP ನಿಖಿಲ್ ಅವರು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ. ಈ ಹಲ್ಲೆಯ ಹಿಂದಿನ ದಿನ ಕ್ರಿಕೆಟ್ ಪಂದ್ಯಾಟ ನಡೆದಿತ್ತು. ಈ ಪಂದ್ಯಾಟದ ವಿಷಯದಲ್ಲಿ ನಡೆದ ಜಗಳವೇ ಸಂಕೇತನ ಹತ್ಯೆಗೆ ಕಾರಣ ಎಂದು SP ಹೇಳಿದ್ದಾರೆ. ಬೈಲನ್ನೋ ಜಾಗದಲ್ಲಿ ನಿನ್ನೆ ರಾತ್ರಿ ಒಬ್ಬ ಅಪ್ರಾಪ್ತನ ಮೇಲೆ ಒಂದು ಹಲ್ಲೆ ಆಗಿ ಅವನು ಮರಣವನ್ನು ಹೊಂದಿದ್ದ. ಈ ಅಪ್ರಾಪ್ತನನ್ನು 7 ಜನ ಒಂದು ಕೈಯಲ್ಲಿ ಗುದ್ದಿದ್ರು ಅಂತ ನಮಗೆ ಪ್ರಥಮ ಮಾಹಿತಿ ದೊರಕಿತ್ತು. ಇದಕ್ಕೆ ಮೂಲ ಕಾರಣ ಬಂದ್ಬಿಟ್ಟು ಒಂದು ಕ್ರಿಕೆಟ್ ಮ್ಯಾಚಲ್ಲಿ ಆಗಿದ್ದಂತಹ ಒಂದು ವಾಗ್ವಾದ. ಆ ವಾಗ್ವಾದ ಮೇರೆಗೆ ಮತ್ತೊಬ್ಬ ಅಪ್ರಾಪ್ತನನ್ನು ಈ ವಿಚಾರವಾಗಿ ಕೇಳೋಕ್ಕೆ ಬಂದಾಗ ಇವತ್ತು ಯಾರು ತೀರ್ಕೊಂಡಿದ್ದಾನೆ ಆ ಅಪ್ರಾಪ್ತನನ್ನು ಕರ್ಕೊಂಡು ಹೋಗಿ ಅವರು ಅಲ್ಲೇ ಮಾತಾಡಬೇಕಾದ್ರೆ ಇವನು ಬಿಡಿಸೋದಕ್ಕೆ ಹೋಗಿದ್ದಾನೆ. ಬಿಡಿಸೋದಕ್ಕೆ ಹೋದಾಗ ಇವನಿಗೂ ಏಟು ಬಿದ್ದಿದೆ. ಆ ಏಟಿನ ಅನುಸಾರ ಅವನು ಅಲ್ಲೇ ಇಮಿಡಿಯೇಟಾಗಿ ಕುಸಿದು ಬಿದ್ದಿದ್ದಾನೆ. ಕುಸಿದು ಬಿದ್ದ ನಂತರ ಅವನ್ನ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದಾಗ ಅವನು ಬ್ರಾಡ್ ಡೆಡ್ ಅಂತ ನಮಗೆ ಗೊತ್ತಾಗುತ್ತೆ. ಈ ನಿಟ್ಟಿನಲ್ಲೇ ನಾವು ನಿನ್ನೆ ರಾತ್ರಿಯೇ 7 ಜನ ಆರೋಪಿತರನ್ನು ನಾವು ಬಂಧನ ಮಾಡಿದ್ದೀವಿ. ಅವ್ರನ್ನ ನಾವು ನಮ್ಮ ವಶಕ್ಕೆ ತಗೊಂಡು ನಮ್ಮ ಪರಿಶೀಲನೆಯನ್ನು ನಡೆಸ್ತಾ ಇದ್ದೀವಿ. ಹತ್ಯೆಯಾದ ಯುವಕನ ಧರ್ಮ ಮತ್ತು ಹತ್ಯೆ ಮಾಡಿದ ಹುಡುಗರ ಧರ್ಮವನ್ನು ವಿಭಜಿಸಿಕೊಂಡು ಈ ಕೃತ್ಯವನ್ನು ಹಿಂದೂ ಮತ್ತು ಮುಸ್ಲಿಂ ಎಂದು ವಿಭಜಿಸುವುದು ಕಷ್ಟ ಅಲ್ಲ. ಮುಸ್ಲಿಮರು ಕೆಟ್ಟವರು, ಅವರು ಹಿಂದೂ ವಿರೋಧಿಗಳು, ಇಸ್ಲಾಂ ಧರ್ಮದ ಪ್ರಚೋದನೆಯಿಂದಲೇ ಈ ಹತ್ಯೆ ನಡೆದಿದೆ ಎಂದೆಲ್ಲ ಆರೋಪ ಹೊರಿಸುವುದು ಕೂಡ ಕಷ್ಟ ಅಲ್ಲ. ಈಶ್ವರಪ್ಪ ಅವರು ಸಚಿವರಲ್ಲಿ ಮಾತಾಡ್ತಾ ಆರೋಪಿಗಳು ಯಾವ ಧರ್ಮದವರು ಎಂದು ಹೇಳಿದ್ದಾರೆ. ಹಾಗೆ ಹೇಳುವುದರ ಹಿಂದೆ ಆ ಧರ್ಮ ಆ ಹತ್ಯೆಗೆ ಪ್ರಚೋದನೆ ನೀಡಿದೆ ಎಂಬ ಸಣ್ಣ ಸೂಚನೆಯೇ ಇರುತ್ತೆ. ಆದರೆ ನಿಜವಾಗಿ ಹುಡುಗ ಪ್ರಾಯದ ಮಕ್ಕಳಲ್ಲಿ ಇಂತಹ ಆಕ್ರೋಶ ಹೇಗೆ ಉಂಟಾಗುತ್ತೆ ಎಂಬ ಬಗ್ಗೆ ತಜ್ಞರ ಮಟ್ಟದಲ್ಲಿ ಪರಿಶೀಲನೆ ನಡೆಯಬೇಕು. ಸ್ಥಳೀಯವಾಗಿ ಅಮಲು ಪದಾರ್ಥಗಳು ಮಾರಾಟವಾಗ್ತಾ ಇದೆಯಾ, ಮಕ್ಕಳು ಅದಕ್ಕೆ ತುತ್ತಾಗಿದ್ದಾರಾ, ಅದರ ನಶೆಯಿಂದ ಇಂತಹ ಕೃತ್ಯಗಳು ನಡೆದಿದೆಯಾ ಎಂಬ ಬಗ್ಗೆ ಪರಿಶೀಲನೆ ನಡೆಯಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ನೋಡುವ ವಿಡಿಯೋಗಳು ಮಕ್ಕಳ ಮೇಲೆ ಯಾವ ಬಗೆಯ ಪರಿಣಾಮ ಬೀರುತ್ತೆ ಮತ್ತು ಹಿಂಸೆಯನ್ನು ಸಹಜ ಎಂಬಂತೆ ಸ್ವೀಕರಿಸುವ ಮಟ್ಟಕ್ಕೆ ಮಕ್ಕಳು ಬೆಳೀತಾ ಇದ್ದಾರಾ ಎಂಬ ಬಗ್ಗೆ ಅಧ್ಯಯನ ನಡೆಯಬೇಕು. ಸಂಕೇತ್ ಕುಟುಂಬಕ್ಕೆ ಆಗಿರುವ ಆಘಾತ ಸಣ್ಣದಲ್ಲ. ಬೆಳೆಯುವ ಮಕ್ಕಳು ಹೀಗೆ ಪ್ರಾಣ ಕಳಕೊಳ್ಳುವುದನ್ನು ಯಾವ ಹೆತ್ತವರು ಬಯಸುವುದಿಲ್ಲ. ಸರ್ಕಾರ ಘೋಷಿಸಿರುವ 15 ಲಕ್ಷ ರೂಪಾಯಿ ಮತ್ತು ಶಿಕ್ಷಣ ಇಲಾಖೆ ಘೋಷಿಸಿರುವ 5 ಲಕ್ಷ ರೂಪಾಯಿಗಳು ಆ ಮಗುವನ್ನು ಮರಳಿ ಆ ಕುಟುಂಬಕ್ಕೆ ಒಪ್ಪಿಸುವುದೂ ಇಲ್ಲ. ಹತ್ಯೆ ಆರೋಪವನ್ನು ಹೊತ್ತುಕೊಂಡ ಹುಡುಗರನ್ನು ತನಿಖೆ ನಡೆಸಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾದ ಅಗತ್ಯ ಸರ್ಕಾರಕ್ಕೆ ಇದೆ. ಹಾಗಂತ ಇಂತಹ ಪ್ರಕರಣವನ್ನು ಹಿಂದೂ ಮುಸ್ಲಿಂ ಎಂದು ವಿಭಜಿಸುವುದರಿಂದ ರಾಜಕೀಯ ಲಾಭ ಆಗಬಹುದೇ ಹೊರತು ನಿಜವಾದ ಸಮಸ್ಯೆಗೆ ಪರಿಹಾರ ಸಿಗಲಾರದು. ಸಣ್ಣ ಪ್ರಾಯದ ಹುಡುಗರು ಹತ್ಯೆಯಲ್ಲಿ ಭಾಗಿಯಾಗ್ತಾರೆ ಅಂದರೆ ಅದು ಗಂಭೀರ ಅಧ್ಯಯನಕ್ಕೆ ಯೋಗ್ಯ ವಿಷಯ. ಸೋಷಿಯಲ್ ಮೀಡಿಯಾ ಇಂತಹ ಕೃತ್ಯಗಳಿಗೆ ಪ್ರಚೋದನೆ ನೀಡ್ತಾ ಇದೆಯಾ, ಅಮಲು ಪದಾರ್ಥಗಳ ಪ್ರಭಾವ ಇದೆಯಾ ಎಂಬ ಬಗ್ಗೆ ತನಿಖೆ ನಡೆಯಲಿ. ಸಂತ್ರಸ್ತ ಕುಟುಂಬವನ್ನು ಸರ್ಕಾರ ಆಧರಿಸಲಿ. ಧರ್ಮದ ಹೆಸರಲ್ಲಿ ಸಮಾಜವನ್ನು ವಿಭಜಿಸದಂತೆ ಪ್ರಜ್ಞಾವಂತ ನಾಗರಿಕರು ನೋಡಿಕೊಳ್ಳಲಿ. ಹಿಂದೂ ಮುಸ್ಲಿಂ ಎಲ್ಲರೂ ಸೇರಿ ಇಂತಹ ಕೃತ್ಯವನ್ನು ಖಂಡಿಸಬೇಕಾದದ್ದು ಮತ್ತು ತಮ್ಮ ತಮ್ಮ ಮನೆಯ ಮಕ್ಕಳ ಮೇಲೆ ನಿಗಾ ಇಡಬೇಕಾದದ್ದು ಬಹಳ ಅಗತ್ಯ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ,
ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.